ನಮಸ್ಕಾರ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಕೆಸೆಟ್ ಬಗ್ಗೆ ನೋಡ್ತಾ ಹೋಗೋಣ. ಕೆಸೆಟ್ ಪೇಪರ್ 1 ಬಗ್ಗೆ ನೋಡೋಣ. ನೋಡ್ರಲ್ಲಿ ಈ ಕೆಸೆಟ್ನಲ್ಲಿ ನಾವು ಎರಡು ಪೇಪರ್ಗಳನ್ನು ನೋಡ್ತೀವಿ. ಒಂದು ಪೇಪರ್ 1 ಮತ್ತು ಪೇಪರ್ 2 ಅನ್ನು. ನಾವು ಪೇಪರ್ 1ರಲ್ಲಿ 50 ಕ್ವೆಶನ್ಗಳನ್ನು ನೋಡ್ತೀವಿ. 50 ಕ್ವೆಶನ್ಗೆ ನಾವು 100 ಮಾರ್ಕ್ಸನ್ನು ನೋಡ್ತೀವಿ. ಇಲ್ಲಿ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ಗಳು ಇರುತ್ತವೆ. ಇಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಮಾರ್ಕ್ ಇರುವುದಿಲ್ಲ. ಇಲ್ಲಿ ನಾವು 2021 ಕ್ವೆಶನ್ ಪೇಪರನ್ನು ನೋಡೋಣ. ಜನರಲ್ ಪೇಪರ್ ಆಗಿರುವಂಥದ್ದು. ಮೊದಲೇ ಪ್ರಶ್ನೆ ನೋಡ್ರಿ. ಮೊದಲೇ ಪ್ರಶ್ನೆ ಏನಿದೆ, ASIC ಎಂದರೆ ನೋಡ್ರಲ್ಲಿ ASIC ಒಂದು ವಿಸ್ತೃತ ರೂಪ ಅಂತ ಕೇಳಿದರೆ ಆಪ್ಷನ್ಸ್ ಎ ಅನ್ನು ನೋಡ್ಬೋದು. ಆಪ್ಷನ್ಸ್ ಎ ಅಮೇರಿಕನ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಡಿ ಅಮೇರಿಕನ್ ಸ್ಟ್ಯಾಂಡರ್ಡ್ ಇನ್ಪುಟ್ ಕೋಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ASIC ಒಂದು ವಿಸ್ತೃತ ರೂಪ ಏನಾಗುತ್ತೆ, ಆಪ್ಷನ್ಸ್ ಎ ಬಿ ಕರೆಕ್ಟ್ ಆಗಿರುವಂಥದ್ದು. ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತಂದು ನೋಡ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಎರಡನೇ ಒಂದು ಪ್ರಶ್ನೆ, ದೂರ ಒಂದು ಸಂಪರ್ಕದ ಚಾನಲ್ ಸಾಮರ್ಥ್ಯವನ್ನು ಮೆಗಾಬೈಟ್ ಅಥವಾ ಗಿಗಾಬೀಟ್ ಪ್ರತಿ 1 ಸೆಕೆಂಡಿಗೆ ಹೀಗೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಒಂದು ಆಪ್ಷನ್ಸ್ ಎ ಹರ್ಜ್ ಅಂತ ನೋಡ್ತೀವಿ. ಆಪ್ಷನ್ಸ್ ಬಿ ನೈಜ ಸಮಯ. ಆಪ್ಷನ್ಸ್ ಸಿ ಬೌಡ್ ಒಂದು ದರವನ್ನು ಅಂತ ನೋಡ್ತೀವಿ. ಆಪ್ಷನ್ಸ್ ಡಿ ಒಂದು ಬ್ಯಾಂಡ್ ವಿಡ್ತ್ ಅಂತ ನೋಡ್ತೀವಿ. ಇಲ್ಲಿ ನಮಗೆ ಒಂದು ದೂರ ಸಂಪರ್ಕದ ಒಂದು ಚಾನಲ್ ಸಾಮರ್ಥ್ಯವನ್ನು ಮೆಗಾಬೈಟ್ ಅಥವಾ ಗಿಗಾಬೀಟ್ ಒಂದು ಪ್ರತಿ ಸೆಕೆಂಡ್ಗೆ ಬ್ಯಾಂಡ್ ವಿಡ್ತ್ ಅಂತಂದು ನೋಡ್ತೀವಿ. ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗಿರುವಂಥದ್ದು. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ. ಗಣಕಯಂತ್ರವು ಚಾಲನೆಯಲ್ಲಿರುವಾಗ ಒಂದು ಅರೆವಾಹಕ ಸಾಧನವು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಮಾರ್ಪಡಿಸುತ್ತದೆ. ಆದರೆ ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿ ಉಳಿದುಕೊಂಡಿರುತ್ತದೆ ಅಂತಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಆಪ್ಷನ್ಸ್ ಎ ಫ್ಲ್ಯಾಶ್ ಮೆಮೊರಿ ಅಂತ ನೋಡ್ತೀವಿ. ಆಪ್ಷನ್ಸ್ ಬಿ ಬಫರ್ ಮೆಮೊರಿ ಅಂತ ನೋಡ್ತೀವಿ. ಆಪ್ಷನ್ ಸಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ನೋಡ್ತೀವಿ. ಇಲ್ಲಿ ಡಿ ಅನ್ನು ನೋಡ್ಬೋದು ಅಸ್ಪಷ್ಟ ಒಂದು ಮೆಮೊರಿ ಅಂತ ಕೊಟ್ಟಿದ್ದಾರೆ. ಒಂದು ಗಣಕಯಂತ್ರದ ಚಾಲನೆಯಲ್ಲಿರುವಾಗ ಒಂದು ಅರೆವಾಹಕ ಸಾಧನವು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಮಾರ್ಪಡಿಸುತ್ತದೆ. ಆದರೆ ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿ ಏನಾಗಿರುತ್ತೆ, ಉಳಿದುಕೊಂಡಿರುತ್ತದೆ ಅಂತಂದು ಪ್ರಶ್ನೆ ಕೊಟ್ಟಿದ್ದಾರೆ. ಏನಾಗುತ್ತೆ ಇಲ್ಲಿ ಆಪ್ಷನ್ಸ್ ನಮಗೆ ಎ ಕರೆಕ್ಟ್ ಆಗಿರುವಂಥದ್ದು, ಒಂದು ಫ್ಲ್ಯಾಶ್ ಮೆಮೊರಿ ಅಂತಂದು ನೋಡ್ತೀವಿ. ಇನ್ನು ನಾಲ್ಕನೇ ಒಂದು ಪ್ರಶ್ನೆ ನೋಡ್ರಿ. ಒಂದು ದೂರ ಸಂಪರ್ಕದ ಒಂದು ನೆಟ್ವರ್ಕ್ ವಿಸ್ತಾರವಾದ ಒಂದು ಭೌಗೋಳಿಕ ಪ್ರದೇಶವಾದ ಎಲ್ಲ ರಾಜ್ಯ ಮತ್ತು ದೇಶವನ್ನು ವ್ಯಾಪಿಸಿದಾಗ ಅದನ್ನು ಹೇಗೆ ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಸಿ ಎಲ್ಲ ಒಂದು ಪ್ರದೇಶದ ನೆಟ್ವರ್ಕ್. ಆಪ್ಷನ್ಸ್ ಬಿ ಜಾಗತಿಕ ಒಂದು ಪ್ರದೇಶದ ನೆಟ್ವರ್ಕ್. ಆಪ್ಷನ್ ಸಿ ಸ್ಥಳೀಯ ಪ್ರದೇಶದ ಒಂದು ನೆಟ್ವರ್ಕ್ ಅಂತ ಕರಿತೀವಿ. ಆಪ್ಷನ್ಸ್ ಡಿ ವಿಶಾಲವಾದ ಒಂದು ಪ್ರದೇಶದ ನೆಟ್ವರ್ಕ್ ಅಂತಂದು ನೋಡ್ತೀವಿ. ಇಲ್ಲಿ ಒಂದು ದೂರ ಸಂಪರ್ಕದ ಒಂದು ನೆಟ್ವರ್ಕ್ ಅಂದರೆ ಒಂದು ರಾಜ್ಯ ಆಗಿರ್ಬೋದು, ಒಂದು ದೇಶದಲ್ಲಿ ಯಾವ ರೀತಿ ಒಂದು ಸಂಪರ್ಕ ಬೆಳೆಸಿಕೊಂಡಿರ್ತೀವಿ ನೆಟ್ವರ್ಕ್ದ ನಾವು ವಿಶಾಲವಾದ ಒಂದು ಪ್ರದೇಶದ ಒಂದು ನೆಟ್ವರ್ಕ್ ಅನ್ನು ಒಳಗೊಂಡಿರುತ್ತದೆ. ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಿದೆ ನೆಕ್ಸ್ಟ್ ಪ್ರಶ್ನೆ, ಒಂದು 5ನೇ ಪ್ರಶ್ನೆ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದೋ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ ಯುನಿಕ್ಸ್ ಆಗಿರ್ಬೋದು. ಆಪ್ಷನ್ಸ್ ಬಿ ಲಿನಕ್ಸ್ ಆಗಿರ್ಬೋದು. ಆಪ್ಷನ್ಸ್ ಡಿ ವಿಂಡೋಸ್ XP ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಡಿ ವಿನಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಆನ್ಸರ್ ಯಾವುದಾಗುತ್ತೆ, ಆಪರೇಟಿಂಗ್ ಸಿಸ್ಟಮ್ ಯಾವುದಲ್ಲ, ಇಲ್ಲಿ ವಿನಕ್ಸ್ ಅನ್ನುವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತಂದು ಆಪ್ಷನ್ಸ್ ಡಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು 6ನೇ ಪ್ರಶ್ನೆ ನೋಡ್ಬೋದು. ವಿಶೇಷ ಶಿಕ್ಷಣ ಕೋರ್ಸುಗಳು ಈ ಮಂಡಳಿಯ ಒಂದು ನಿಯಂತ್ರಣಕ್ಕೊಳಪಟ್ಟಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಸಿ ಭಾರತೀಯ ವಿಶೇಷ ಶಿಕ್ಷಣ ಮಂಡಳಿ ಅಂತ ನೋಡ್ಬೋದು. ಸಿಸಿ ಅಂತ ನೋಡ್ತೀವಿ. ಇಲ್ಲಿ SECI ಅಂದರೆ ಸ್ಟೇಟ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ನೋಡ್ತೀವಿ. ಆಪ್ಷನ್ಸ್ ಬಿ ನೋಡ್ಬೋದು ಭಾರತೀಯ ವಿಶೇಷ ಶಿಕ್ಷಣ ಮಂಡಳಿ ಅಂದರೆ RCI ಅಂದರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ನೋಡ್ತೀವಿ. ಆಪ್ಷನ್ ಸಿ ಭಾರತೀಯ ವಿಶೇಷ ಶಿಕ್ಷಣ ಮಂಡಳಿ ಅಂದರೆ NCTE ಅಂದರೆ ಇಲ್ಲಿ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ ಅಂತ ನೋಡ್ತೀವಿ. ಆಪ್ಷನ್ಸ್ ಡಿ ಭಾರತೀಯ ವಿಶೇಷ ಶಿಕ್ಷಣ ಮಂಡಳಿ ಅಂತ ನೋಡ್ತೀವಿ. MCI ಅಂದರೆ ಇಲ್ಲಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ನೋಡ್ತೀವಿ, ಭಾರತದ ಒಂದು ವೈದ್ಯಕೀಯ ಮಂಡಳಿ ಅಂತಂದು ನೋಡ್ತೀವಿ. ನೋಡ್ಬೋದು ಇಲ್ಲಿ ವಿಶೇಷ ಶಿಕ್ಷಣ ಕೋರ್ಸುಗಳ ಒಂದು ಈ ಮಂಡಳಿಯ ಒಂದು ನಿಯಂತ್ರಣ ಯಾವುದು ಅಂದರೆ ಆನ್ಸರ್ ಯಾವುದಾಗುತ್ತೆ ನಮಗೆ 6ನೇ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂಥದ್ದು. ಯಾವುದು RCI ಅಂತ ನೋಡ್ತೀವಿ. ಆಪ್ಷನ್ಸ್ ಬಿ ಭಾರತೀಯ ವಿಶೇಷ ಶಿಕ್ಷಣ ಮಂಡಳಿ ಅಂತಂದು ನೋಡ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ.
ಏಳನೇ ಪ್ರಶ್ನೆ ನೋಡ್ರಿ, ಗಣಕಯಂತ್ರ ಅಥವಾ ಕಂಪ್ಯೂಟರ್ಗಳನ್ನು ಉಪಯೋಗಿಸುವ ಒಂದು ಕೌಶಲ್ಯಗಳಲ್ಲಿ ನಗರ ಪ್ರದೇಶ ಮತ್ತು ಗ್ರಾಮೀಣ ಶಿಕ್ಷಕರ ಒಂದು ನಡುವಿನ ಅಂತರವನ್ನು ತೊಡೆದು ಹಾಕಲು ಸರ್ಕಾರ ಪರಿಚಯಿಸಿದ ಒಂದು ಯೋಜನೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ ಅನ್ನು ನೋಡ್ಬೋದು. ಆರ್ಯು ಎಸ್ ಎ ಅಂದರೆ ರೂಸಾ ಅಂತ ಕರಿತೀವಿ, ಆರ್ಯು ಎಸ್ ಎ ಅಂತ ಕರಿತೀವಿ. ಇಲ್ಲಿ ನೋಡ್ರಲ್ಲಿ ರಾಷ್ಟ್ರೀಯ ಒಂದು ಉನ್ನತ ಶಿಕ್ಷಣ ಅಭಿಯಾನ ಅಂತಂದು ಕರಿತೀವಿ ನಾವು ಆಪ್ಷನ್ಸ್ ಎ ಅನ್ನು. ಆಪ್ಷನ್ಸ್ ಬಿ NME ಅಂತ ಕರಿತೀವಿ. NME ಅಂದರೆ ನ್ಯಾಷನಲ್ ಮಿಷನ್ ಆಫ್ ಎಜುಕೇಷನ್ ಅಂತ ಕರಿತೀವಿ, ರಾಷ್ಟ್ರೀಯ ಶಿಕ್ಷಣ ಮಿಷನ್ ಅಂತ ನೋಡ್ತೀವಿ. ಆಪ್ಷನ್ ಸಿ NMIECT ಅಂತ ನೋಡ್ತೀವಿ, ಅಂದರೆ ನಾವು ಇಲ್ಲಿ ನ್ಯಾಷನಲ್ ಮಿಷನ್ ಆಫ್ ಎಜುಕೇಷನ್ ಟ್ರೌತ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಕರಿತೀವಿ, ಅಂದರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಒಂದು ಮೂಲಕ ಶಿಕ್ಷಣದ ಒಂದು ರಾಷ್ಟ್ರೀಯ ಮಿಷನ್ ಅಂತ ನೋಡ್ತೀವಿ. ಇನ್ನು ಆಪ್ಷನ್ಸ್ ಡಿ NMECIT ಅಂತ ನೋಡ್ತೀವಿ, ನ್ಯಾಷನಲ್ ಮಿಷನ್ ಆಫ್ ಎಜುಕೇಷನ್ ಟ್ರೌತ್ ಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಂದರೆ ಇಲ್ಲಿಯೂ ಸಹಿತ ಒಂದು ಮಾಹಿತಿ ಮತ್ತು ತಂತ್ರಜ್ಞಾನಗಳ ಒಂದು ಮೂಲಕ ಶಿಕ್ಷಣದ ಒಂದು ರಾಷ್ಟ್ರೀಯ ಮಿಷನ್ ಅಂತ ಕರಿತೀವಿ. ಇಲ್ಲಿ ಒಂದು ಗಣಕಯಂತ್ರಗಳನ್ನು ಉಪಯೋಗಿಸುವ ಗ್ರಾಮೀಣ ಮಟ್ಟದಲ್ಲಿ ನಗರ ಪ್ರದೇಶಗಳಲ್ಲಿ ಆಪ್ಷನ್ಸ್ ಯಾವುದಾಗುತ್ತೆ ನಮಗೆ? ಆಪ್ಷನ್ ಸಿ ಕರೆಕ್ಟ್ ಆಗಿರುವಂಥದ್ದು, ಅಂದರೆ ರಾಷ್ಟ್ರೀಯ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಒಂದು ಮೂಲಕ ಶಿಕ್ಷಣದ ಒಂದು ರಾಷ್ಟ್ರೀಯ ಮಿಷನ್ ಆಗಿರುವಂಥದ್ದು. 8ನೇ ಪ್ರಶ್ನೆ ನೋಡ್ಬೋದು. 8ನೇ ಪ್ರಶ್ನೆ ಏನಿದೆ, ಜ್ಞಾನ ವಿಜ್ಞಾನ ವಿಮುಕ್ತತೆ ಎಂಬ ಒಂದು ಧ್ಯೇಯವಾಕ್ಯ ಹೊಂದಿದ ಒಂದು ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ IGNOU, ಆಪ್ಷನ್ಸ್ ಬಿ ಜನವಿಜ್ಞಾನದ ಒಂದು ಆಯೋಗ, ಆಪ್ಷನ್ ಸಿ ಮೈಸೂರು ವಿಶ್ವವಿದ್ಯಾಲಯ, ಆಪ್ಷನ್ಸ್ ಡಿ UGC ಅಂತ ಕೊಟ್ಟಿದ್ದಾರೆ. ಅಂದರೆ ಜ್ಞಾನ ವಿಜ್ಞಾನ ವಿಮುಕ್ತತೆ ಎಂಬ ಒಂದು ಧ್ಯೇಯವಾಕ್ಯವನ್ನು ಹೊಂದಿದ ಸಂಸ್ಥೆ ಯಾವುದು? UGC ಅಂತ ನೋಡ್ಬೋದು. ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೇಂದ್ರ ಸರ್ಕಾರ 1989ರಲ್ಲಿ ಇಸ್ವಿಯಲ್ಲಿ ಆರಂಭಿಸಿದ ಒಂದು ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಹೆಸರು ಏನಂತ ಕಟ್ಟಿದ್ದಾರೆ? ಆಪ್ಷನ್ಸ್ ಎ ಅನ್ನು ನೋಡ್ಬೋದು, ಮಹಿಳಾ ಕಲ್ಯಾಣ ಆಗಿರ್ಬೋದು. ಆಪ್ಷನ್ಸ್ ಬಿ ಮಹಿಳಾ ಒಂದು ಸಮಾಖ್ಯ ಅಂತ ನೋಡ್ತೀವಿ. ಆಪ್ಷನ್ ಸಿ ಮಹಿಳಾ ಜಾಗೃತಿ ಅಂತ ನೋಡ್ತೀವಿ. ಆಪ್ಷನ್ಸ್ ಡಿ ಮಹಿಳಾ ಒಂದು ಆಂದೋಲನ ಅಂತಂದು ನೋಡ್ತೀವಿ. ಇಲ್ಲಿ ನಮಗೆ ಈ ಯಾವುದೋ ಒಂದು ಹೆಸರನ್ನು ಕೇಳಿಲ್ಲ, ನಾವು ಮಹಿಳಾ ಸಮಾಖ್ಯ ಅನ್ನುವುದು ಒಂದು ಹೆಸರನ್ನು ಕೇಳಿಲ್ಲ, ಅದೇ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಕೇಳಿಲ್ಲ. ಇದು ಕರ್ನಾಟಕ ಕೇಂದ್ರ ಸರ್ಕಾರ 1989ರಲ್ಲಿ ಒಂದು ಮಹಿಳಾ ಸಮಾಖ್ಯ ಅನ್ನುವಂಥ ಒಂದು ಮಹಿಳಾ ಸಬಲೀಕರಣ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಎಷ್ಟರಲ್ಲಿ? 1989ರಲ್ಲಿ. ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಕೆಳಗಿನಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇದೆ ಪ್ರಶ್ನೆ. ನೋಡ್ರಲ್ಲಿ ಸ್ಯಾಮ್ ಪಿತ್ರೋಡ್ ಆಗಿರ್ಬೋದು, ಜ್ಞಾನದ ಒಂದು ಸಮಿತಿ ಆಗಿರ್ಬೋದು, ಯಶ್ಪಾಲ್ ಸಮಿತಿ ಆಗಿರ್ಬೋದು, ಶರ್ಮಾ ಸಮಿತಿ, ಈ ರೀತಿ ಒಂದು ಸಮಿತಿಗಳನ್ನು ಕೊಟ್ಟಿದ್ದಾರೆ. ಅದರ ಮುಂದೆ ಒಂದು ಶಿಕ್ಷಣದ ಆಯೋಗ ಆಗಿರ್ಬೋದು, ಸಂಶೋಧನಾ ಆಯೋಗವನ್ನು ಕೊಟ್ಟಿದ್ದಾರೆ. ನೋಡ್ರಲ್ಲಿ ಸ್ಯಾಮ್ ಪಿತ್ರೋಡ್ ಅವರು ಯಾವ ಒಂದು ಆಯ್ಕೆಗೆ ಪ್ರಶ್ನೆಗೆ ಒಂದು ಸಂಬಂಧಿಸಿದ್ದಾರೆ ಅಂದರೆ 1500 ವಿಶ್ವವಿದ್ಯಾಲಯಗಳನ್ನು ಒಳಗೊಂಡಿರುವಂಥದ್ದು. ಶ್ಯಾಮ್ ಪಿತ್ರೋಡ್ ಅವರು ಏನು 1500 ಒಂದು ವಿಶ್ವವಿದ್ಯಾಲಯಗಳೊಂದು ಸ್ಥಾಪಿಸಿ. ನೆಕ್ಸ್ಟು ಜ್ಞಾನ ಸಮಿತಿಯನ್ನು ನೋಡ್ಬೋದು. ಜ್ಞಾನ ಸಮಿತಿಗೆ ನಾವು ಇಲ್ಲಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ರಾಷ್ಟ್ರೀಯ ಒಂದು ಆಯೋಗ ಅಂತ ನೋಡ್ತೀವಿ. ಇಲ್ಲಿ ಬಿಗೆ ಯಾವುದು ಕರೆಕ್ಟು? 4ನೇ ಆಪ್ಷನ್ಸ್ ಬಿ ಕರೆಕ್ಟ್ ಆಗಿರುವಂಥದ್ದು. ಯಶ್ಪಾಲ್ ಸಮಿತಿಯನ್ನು ನೋಡಬಹುದು. ಯಶ್ಪಾಲ್ ಸಮಿತಿಯು ಒಂದು ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗವಾಗಿರುವಂಥದ್ದು. ಯಾವುದು? 3ನೇ ಒಂದು ಪ್ರಶ್ನೆಗೆ 1ನೇ ಆನ್ಸರ್ ಕರೆಕ್ಟ್ ಆಗಿರುವಂಥದ್ದು. ಇಲ್ಲಿ ಶರ್ಮಾ ಸಮಿತಿಯನ್ನು ನೋಡಬಹುದು. ಶರ್ಮಾ ಸಮಿತಿಯು ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶರ್ಮಾ ಸಮಿತಿಗೆ ಒಂದು ಕರೆಕ್ಟ್ ಆಗಿರುವಂಥದ್ದು 4ಕ್ಕೆ 3 ಆಗಿರುವಂಥದ್ದು. ಆಪ್ಷನ್ಸ್ ನಮಗೆ ಯಾವುದು ಕರೆಕ್ಟ್ ಆಗಿರುತ್ತೆ ಅಂದರೆ ಇಲ್ಲಿ ಆಪ್ಷನ್ಸ್ ಎ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಯಾವ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡುವಲ್ಲಿ ಮಹತ್ವದಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅನುಕಂಪ ಆಗಿರ್ಬೋದು, ಸ್ವಾತ್ಮಾರೋಪ ಅಂತ ನೋಡ್ತೀವಿ. ಒಂದು ಆಪ್ಷನ್ ಸಿ ನಿರಾಸಕ್ತಿ ಅಂತ ನೋಡ್ತೀವಿ. ಆಪ್ಷನ್ಸ್ ಡಿ ವೈರತ್ವ ಅಂತ ನೋಡ್ತೀವಿ. ಇಲ್ಲಿ ಆನ್ಸರ್ ಏನಾಗುತ್ತೆ? ಒಬ್ಬ ಶಿಕ್ಷಕ ತನ್ನ ಸಂವಹನದೊಂದಿಗೆ ಮಾಡುವಲ್ಲಿ ಒಂದು ಮಹತ್ವದ ಇರೋದು ಯಾವುದು ಅಂದರೆ ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂಥದ್ದು ಸ್ವಾತ್ಮಾರೋಪ ಅಂತಂದು ನೋಡ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅತ್ಯಂತ ಪರಿಣಾಮಕಾರಿಯಾದ ಒಂದು ಬೋಧನಾ ವಿಧಾನ ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ ಅನ್ನು ನೋಡ್ಬೋದು, ಶಿಕ್ಷಕರ ಒಂದು ಕೇಂದ್ರಿತ. ಅದೇ ರೀತಿ ಆಪ್ಷನ್ಸ್ ಬಿ ಮಾಹಿತಿ ಕೇಂದ್ರಿತ. ಆಪ್ಷನ್ ಸಿ ವಿದ್ಯಾರ್ಥಿ ಕೇಂದ್ರಿತ. ಆಪ್ಷನ್ಸ್ ಡಿ ಪಠ್ಯ ಕೇಂದ್ರಿತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಒಂದು ಬೋಧನಾ ವಿಧಾನ ಯಾವುದು ಅಂದರೆ ವಿದ್ಯಾರ್ಥಿ ಕೇಂದ್ರಿತ ಅನ್ನೋದು ನಮಗೆ ಕರೆಕ್ಟ್ ಆಗಿರುವಂಥದ್ದು. ಆಪ್ಷನ್ಸ್ ಯಾವುದು ಅಂದರೆ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಇವುಗಳಲ್ಲಿ ಯಾವುದನ್ನು ಬೋಧನಾ ಒಂದು ಕೌಶಲ್ಯ ಒಳಗೊಂಡಿರುವುದಿಲ್ಲ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಕಪ್ಪು ಹಲಗೆ ಒಂದು ಬರವಣಿಗೆ. ಒಂದು ಆಪ್ಷನ್ಸ್ ಬಿ ಪ್ರಶ್ನೆ ಕೇಳುವಿಕೆ. ಆಪ್ಷನ್ ಸಿ ವಿವರಣೆ ಒಂದು ನೀಡುವಿಕೆ. ಆಪ್ಷನ್ಸ್ ಡಿ
ನೋಟ್ಸ್ ಬರೆಯುವಿಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೋಧನಾ ಕೌಶಲ್ಯಕ್ಕೆ ಒಳಪಟ್ಟಿರುವುದು ಯಾವುದು ಅಂತ ಮೊದಲು ನೋಡ್ಕೋರಿ. ನೀವು ಕಪ್ಪು ಹಲಿಗೆಯನ್ನು ಬರಿತೀರಿ, ಬೋಧನಾ ಕೌಶಲ್ಯದಲ್ಲಿ ಪ್ರಶ್ನೆ ಕೇಳ್ತೀರಿ, ಬೋಧನೆಯಲ್ಲಿ ವಿವರಣೆ ನೀಡುವಿಕೆ ಒಂದು ಬೋಧನಾ ಒಂದು ಕೌಶಲ್ಯದಲ್ಲಿ ನೋಡ್ತೀವಿ. ಆದರೆ ಇಲ್ಲಿ ಬೋಧನಾ ಕೌಶಲ್ಯದಲ್ಲಿ ಯಾವುದನ್ನು ಒಳಗೊಂಡಿಲ್ಲ ಅಂದರೆ ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗಿರುವಂಥದ್ದು. ನೋಟ್ಸ್ ಬರೆಯುವಿಕೆ ಅನ್ನುವುದು ಬೋಧನಾ ಒಂದು ಕೌಶಲ್ಯದಲ್ಲಿ ಇದು ಒಳಗೊಂಡಿರುವುದಿಲ್ಲ ಅಂತಂದ ನೋಡ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕಲಿಕೆಯ ಅತ್ಯಂತ ಸಮರ್ಪಕ ಒಂದು ಉದ್ದೇಶವು ಅಂತ ಕೊಟ್ಟಿದ್ದಾರೆ. ಅಲ್ಲಿ ಆಪ್ಷನ್ಸ್ ಯಾವುದು? ಜ್ಞಾನವನ್ನು ಅಂತರ್ಗತಗೊಳಿಸುವುದು. ಆಪ್ಷನ್ಸ್ ಬಿ ವರ್ತನೆಯ ಒಂದು ಮಾರ್ಪಡುವಿಕೆ. ಆಪ್ಷನ್ ಸಿ ವೈಯಕ್ತಿಕ ಒಂದು ಹೊಂದಾಣಿಕೆ. ಡಿ ಕೌಶಲ್ಯದ ಒಂದು ಸಂಪಾದನೆ ಅಂತ ಕೊಟ್ಟಿದ್ದಾರೆ. ನೋಡ್ರಲ್ಲಿ ಇಲ್ಲಿ ಒಂದು ಕಲಿಕೆಗೆ ಅಂದರೆ ಅತ್ಯಂತ ಸಮರ್ಪಕವಾದ ಉದ್ದೇಶ ಯಾವುದು ಅಂದರೆ ವರ್ತನೆಯ ಒಂದು ಮಾರ್ಪಡಿಸುವಿಕೆ ಅಂತಂದ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ಸ್ ಬಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಒಬ್ಬ ಶಿಕ್ಷಕನು ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಎಂದು ಹೇಳಬೇಕಾದರೆ ಇಲ್ಲಿ ಆಪ್ಷನ್ಸ್ ಅನ್ನು ನೋಡಬಹುದು. ಎ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು. ಬಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನು ಕೇಳಬೇಕು. ಸಿ ನಿಗದಿತ ಸಮಯದಲ್ಲಿ ಗರಿಷ್ಠ ಸಂಖ್ಯೆಯ ಒಂದು ಪ್ರಶ್ನೆಗಳನ್ನು ಕೇಳಬೇಕು. ಡಿ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಪ್ರಶ್ನೆ ಇದೆ. ನೋಡ್ರಲ್ಲಿ ನಮಗೆ ಒಬ್ಬ ಶಿಕ್ಷಕ ಏನು ಮಾಡ್ತಾನೆ, ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಅಂದರೆ ಇಲ್ಲಿ ನಾವು ಅಂದರೆ ಯಾವುದು ಕರೆಕ್ಟ್ ಆಗಿರುವಂಥದ್ದು ಅಂದರೆ ಇಲ್ಲಿ ನಮಗೆ ಆಪ್ಷನ್ ಸಿ ಕರೆಕ್ಟ್ ಆಗಿರುವಂಥದ್ದು. ನಿಗದಿತ ಒಂದು ಸಮಯದಲ್ಲಿ ಒಂದು ಗರಿಷ್ಠ ಸಂಖ್ಯೆಯ ಪ್ರಶ್ನೆಗಳನ್ನು ಕೇಳಬೇಕು ಅಂತಂದ ಒಂದು ಪ್ರಶ್ನೆ ಇದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಒಂದು ಕೆಳಗಿನ ಒಂದು ವಾಕ್ಯವೊಂದನ್ನು ಓದಿ ಒಂದು 16ರಿಂದ 20 ಪ್ರಶ್ನೆಗಳನ್ನು ನೋಡಬೇಕು ಅರ್ಥೈಸುವಿಕೆ ಒಂದು ಆಧಾರದ ಮೇಲೆ. ಇದನ್ನು ನಾವು ಯಾವ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ? 3ನೇ ಒಂದು ಅಧ್ಯಾಯದಲ್ಲಿ ಅಂದರೆ ವಾಚನ ಒಂದು ಗ್ರಹಿಕೆಯ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ. ಈ ಒಂದು ಭಾಗವನ್ನು ನೀವು ಅಂದರೆ ಓದ್ಕೊಳ್ರಿ. ಅಂದರೆ ಈ ಪ್ರಶ್ನೆಗಳನ್ನು ನಾವು ಈ ಪೂರ್ತಿ ಓದಿ ನಿಮಗೆ ತಿಳಿಸ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೀವೇ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ಮನೆಯಲ್ಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ, ಇಲ್ಲಿ ನೋಡ್ಬೋದು, ಭಾರತದಲ್ಲಿ ಅತ್ಯಂತ ಒಂದು 21ನೇ ಪ್ರಶ್ನೆ ನೋಡ್ಬೋದು. ಭಾರತದಲ್ಲಿ ಹಂತ 3 ಮತ್ತು 4 ಒಂದು ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿರುವವರು ಒಂದು ಶೇಕಡಾವಾರು ಎಷ್ಟು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಎ 75%, ಬಿ 76%, ಆಪ್ಷನ್ ಸಿ 47%, ಡಿ 24% ಇದೆ. ಇಲ್ಲಿ ನಮಗೆ ಭಾರತದಲ್ಲಿ ಒಂದು 3 ಮತ್ತು 4 ಒಂದು ಸ್ತನ ಕ್ಯಾನ್ಸರ್ನಿಂದ ಎಷ್ಟು ಜನ ಬಳಲುತ್ತಿದ್ದಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಅಂದರೆ ಆನ್ಸರ್ ಏನಾಗುತ್ತೆ ಅಂದರೆ ನಮಗೆ 76% ಕರೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಅಮೆರಿಕಾದಲ್ಲಿನ ಒಂದು ಹಂತ 3 ಮತ್ತು 4 ಒಂದು ಕಾಯಿಲೆಯಲ್ಲಿ ಹೋಲಿಸಿದಂತೆ ಹಂತ 0.1 ಮತ್ತು 11 ಒಂದು ಕಾಯಿಲೆಯವರು ಯಾವ ಅನುಪಾತದಲ್ಲಿ ಇರುತ್ತಾರೆ ಅಂತ ಕೊಟ್ಟಿದ್ದಾರೆ. ಎ 1.9 ಆಗಿರುವಂಥದ್ದು ಅಂದರೆ 1:9, ಬಿ 1:8 ಆಗಿರ್ಬೋದು, ಆಪ್ಷನ್ ಸಿ 9:1 ಆಗಿರ್ಬೋದು, ಡಿ 8:1 ಇದೆ. ಇಲ್ಲಿ ನಮಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದು ಅಂದರೆ 1:9 ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ, 2012ರಲ್ಲಿ ಭಾರತದಲ್ಲಿ ಶೇಕಡಾವಾರು 27 ಮಹಿಳೆಯರಲ್ಲಿ ಸಣ್ಣ ಕ್ಯಾನ್ಸರ್ ಕಂಡುಬಂದಲ್ಲಿ ಒಟ್ಟು ಎಷ್ಟು ಮಹಿಳೆಯರು ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಎ ನೋಡ್ಬೋದು 1,48,200 ಆಗಿರ್ಬೋದು, ಬಿ 1,45,112 ಆಗಿರ್ಬೋದು, ಸಿ 1,46,288 ಆಗಿರ್ಬೋದು, ಡಿ 1,47,564 ಆಗಿರ್ಬೋದು. ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದು ಅಂದರೆ ಆಪ್ಷನ್ಸ್ ಬಿ ಕರೆಕ್ಟ್ ಆಗಿರುವಂಥದ್ದು. ಆಪ್ಷನ್ಸ್ ಬಿ ಯಾವುದು? 1,45,112 ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 2012ರಲ್ಲಿ ಭಾರತದಲ್ಲಿ ಹಂತ 1 ಒಂದು ಕ್ಯಾನ್ಸರ್ ರೋಗಿಗಳ ಒಂದು ಒಟ್ಟು ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಕೋಟಿಗಳಲ್ಲಿ ನೋಡಬಹುದು ದತ್ತಾಂಶಗಳ. ಆಪ್ಷನ್ ಸಿ 1,451 ಆಗಿರ್ಬೋದು, ಬಿ 1,482 ಆಗಿರ್ಬೋದು, ಸಿ 1,461 ಆಗಿರ್ಬೋದು, ಡಿ 1,475 ಆಗಿರ್ಬೋದು. ಆನ್ಸರ್ ಏನಾಗಿದೆ ನಮಗೆ ಇಲ್ಲಿ ಆಪ್ಷನ್ಸ್ ಎ ಕರೆಕ್ಟ್ ಆಗಿರುವಂಥದ್ದು, 1,451 ಕರೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಭಾರತದಲ್ಲಿ ಹಂತ 3 ಮತ್ತು ಹಂತ 4 ಕಾಯಿಲೆಯವರೆಗೆ ಹೋಲಿಸಿದರೆ ಹಂತ 1 ಮತ್ತು 1ನೇ ಕಾಯಿಲೆಯವರು ಯಾವ ಅನುಪಾತದಲ್ಲಿದ್ದಾರೆ ಅಂತ ಪ್ರಶ್ನೆ ಇದೆ.
ನೋಡಿ ಭಾರತದಲ್ಲಿ ಇದು ಎ 0.35 ಆಗಿರ್ಬೋದು, ಬಿ 0.34 ಆಗಿರ್ಬೋದು, ಸಿ 0.31 ಆಗಿರ್ಬೋದು, ಡಿ 0.28 ಆಗಿರ್ಬೋದು. ನಮಗೆ ಆನ್ಸರ್ ಯಾವುದಾಗುತ್ತೆ? ಇಲ್ಲಿ ಸಿ ಕರೆಕ್ಟ್ ಆಗಿರುವಂಥದ್ದು. ಭಾರತದಲ್ಲಿ ಒಂದು ಕ್ಯಾನ್ಸರ್ ಕಾಯಿಲೆ ಅಂದರೆ ಕಾಯಿಲೆಯನ್ನು ಬಳಲುತ್ತಿರುವವರು. ಇನ್ನು 26ನೇ ಪ್ರಶ್ನೆ ಏನಿದೆ, ಇದು ಇಲ್ಲಿ ಮನೋಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಕೊಟ್ಟಿದ್ದಾರೆ. ಇವುಗಳನ್ನು ನಾವು ರೀಸನಿಂಗ್ ಆಗಿರ್ಬೋದು ಮತ್ತು ಮ್ಯಾಥ್ಸ್ನ ಒಂದು ಕ್ಲಾಸಿನಲ್ಲಿ ನಿಮಗೆ ತಿಳಿಸಿದ್ದೇನೆ. ಅಲ್ಲಿ ನೋಡ್ರಲ್ಲಿ ಆ ಕ್ಲಾಸನ್ನು. ಇವುಗಳ ಪ್ರಶ್ನೆಗಳನ್ನು ಮಾತ್ರ ನೋಡ್ಕೋತಾ ಹೋಗೋಣ. ಈ ಮ್ಯಾಥ್ಸ್ ಮತ್ತು ಈ ಒಂದು ರೀಸನಿಂಗ್ ಕ್ಲಾಸನ್ನು ಮನೋಸಾಮರ್ಥ್ಯ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಸಹಿತ ನಿಮಗೆ ಒಂದು ಪ್ಲೇಲಿಸ್ಟನ್ನು ಅದರಲ್ಲಿ ನೀವು ನೋಡ್ರಿ. ಇನ್ನು 24 ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ನೋಡಿವಿ. ಇನ್ನು ನೆಕ್ಸ್ಟ್ ಒಂದು ತರಗತಿಯಲ್ಲಿ ನಾವು ಮುಂದಿನ ಭಾಗವನ್ನು ನೋಡೋಣ. ಥ್ಯಾಂಕ್ ಯು.